ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಸ್ಟೋರೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಚಾಂಪಿಯನ್ಸ್ ಟ್ರೋಫಿ ಶುರುವಾಗ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಬೇಕಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ತಿಳಿಸ್ಕೊಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಟೋಟಲು ಚಾಂಪಿಯನ್ಸ್ ಟ್ರೋಫಿಲಿ 8 ಟೀಮ್ ಆಡ್ತಾಯಿದೆ. ಈ 8 ಟೀಮ್ ಯಾಕಪ್ಪ ಅಂದರೆ ಕಳೆದ ಬಾರಿ ಏನು ವರ್ಲ್ಡ್ ಕಪ್ ನಡೆದಿತ್ತು ಅದರಲ್ಲಿ ಟಾಪ್ 8 ಟೀಮ್ ಏನಿರುತ್ತೆ ಆ 8 ಟೀಮ್ಗಳು ಮಾತ್ರ ಆಡ್ತವೆ. ಯಾಕಂದರೆ ಎಲ್ಲ ಟೀಮ್ಗಳು ಆಡೋಕ್ಕಾಗಲ್ಲ. ಚಾಂಪಿಯನ್ಸ್ ಟ್ರೋಫಿ ಬೆಸ್ಟ್ 8 ಟೀಮ್ಗಳು ಮಾತ್ರ ಆಡೋಕ್ಕಾಗುತ್ತೆ. ಕಳೆದ ವರ್ಲ್ಡ್ ಕಪ್ಪಲ್ಲಿ ಯಾರು ಟಾಪ್ 8ಅಲ್ಲಿ ಇರ್ತಾರೆ ಅವ್ರುಗಳು ಮಾತ್ರ ಆಡ್ತಾರೆ. ಟೋಟಲ್ ಇದರಲ್ಲಿ 2 ಗ್ರೂಪ್ ಮಾಡಿರ್ತಾರೆ, ಗ್ರೂಪ್ ಎ ಗ್ರೂಪ್ ಬಿ. ಪ್ರತಿಯೊಂದರಲ್ಲೂ 4 ಟೀಮ್ ಇರುತ್ತೆ. ಅದರಲ್ಲಿ ಯಾವ ಟಾಪ್ 2 ಇರ್ತವೆ ಅವು ಸೆಮಿಫೈನಲಿಗೆ ಬರ್ತವೆ. ಆಲ್ಮೋಸ್ಟ್ ಫಾರ್ಮ್ಯಾಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇವತ್ತು ಮ್ಯಾಚ್ ಯಾರ್ಯಾರ ಮಧ್ಯೆ ನಡೀತಾ ಇದೆಯಪ್ಪ ಅಂತಂದರೆ ಪಾಕಿಸ್ತಾನ ಮತ್ತು ನ್ಯೂಜಿಲ್ಯಾಂಡ್ ಮಧ್ಯೆ ನಡೀತಾ ಇರ್ತಕ್ಕಂಥದ್ದು. ಮ್ಯಾಚ್ ನಡೀತಾ ಇರ್ತಕ್ಕಂಥದ್ದು ಪಾಕಿಸ್ತಾನದಲ್ಲೇ. ಯಾಕಪ್ಪ ಅಂದರೆ ಟೋಟಲು ಹೈಬ್ರಿಡ್ ಮ್ಯಾಚ್ಗಳು ನಡೀತಾ ಇರೋದು. ಯಾಕಪ್ಪ ಅಂತಂದರೆ ಇಂಡಿಯಾ ಬಂದುಬಿಟ್ಟು ಪಾಕಿಸ್ತಾನಕ್ಕೆ ಹೋಗಲ್ಲ, ಆ ಕಾರಣಕ್ಕೋಸ್ಕರ ಹೈಬ್ರಿಡ್ ಮಾಡೆಲ್ನ ಚೂಸ್ ಮಾಡಿದ್ದಾರೆ. ಇಂಡಿಯಾ ಬಂದುಬಿಟ್ಟು ಪ್ರತಿಯೊಂದು ಮ್ಯಾಚ್ನೂ ದುಬೈಯಲ್ಲಿ ಆಡುತ್ತೆ. ಇಂಡಿಯಾ ಫೈನಲ್ಗೆ ಹೋಯ್ತು ಅಂದರೆ ಫೈನಲ್ ಕೂಡ ದುಬೈಯಲ್ಲೇ ಆಗುತ್ತೆ. ಇಂಡಿಯಾ ಬಿಟ್ಟು ಬೇರೆ ಯಾವುದಾದ್ರೂ ಟೀಮ್ಗಳು ಫೈನಲ್ಗೆ ಹೋಯ್ತು ಅಂದರೆ ಅದು ಬಂದುಬಿಟ್ಟು ಪಾಕಿಸ್ತಾನಲ್ಲಿ ಫೈನಲ್ ನಡೆಯುತ್ತೆ. ಇಂಡಿಯಾ ಫೈನಲಿಗೆ ಬಂದರೆ ಮಾತ್ರ ದುಬೈಯಲ್ಲಿ ಫೈನಲ್ ಇರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಇವತ್ತು ನಡೀತಾ ಇರ್ತಕ್ಕಂಥ ಮ್ಯಾಚು ಕರಾಚಿಯಲ್ಲಿ ನಡೀತಾ ಇರ್ತಕ್ಕಂಥ ಓಪನಿಂಗ್ ಮ್ಯಾಚು. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇದ್ದರೆ ಚೆನ್ನಾಗಿರ್ತಿತ್ತು ಓಪನಿಂಗ್ ಮ್ಯಾಚು. ಬಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಗ್ತಾಯಿಲ್ಲ. ಇಂಡಿಯಾ ವರ್ಸಸ್ ಪಾಕಿಸ್ತಾನ 23ನೇ ತಾರೀಕಿದೆ. ಇವಾಗ ನಡೀತಾ ಇರ್ತಕ್ಕಂಥ ಪಾಕಿಸ್ತಾನ ಮತ್ತು ನ್ಯೂಜಿಲ್ಯಾಂಡ್ ಮಧ್ಯದಲ್ಲಿ. ಇವೆಲ್ಲರಲ್ಲಿ ಯಾವುದಪ್ಪ ಸ್ಟ್ರಾಂಗ್ ಕಾಣ್ತಾ ಇದೆ ಅಂದರೆ ನನಗಂತೂ ಹೋಮ್ ಟೀಮು ಪಾಕಿಸ್ತಾನ ಆಗಿರ್ಬೋದು, ಬಟ್ ನನಗೆ ಸ್ಟ್ರಾಂಗ್ ಕಾಣ್ತಾ ಇರೋದು ಬಂದುಬಿಟ್ಟು ನ್ಯೂಜಿಲ್ಯಾಂಡು. ಯಾಕಪ್ಪ ಅಂದರೆ ಈಗ ಏನು ಚಾಂಪಿಯನ್ಸ್ ಟ್ರೋಫಿಗೂ ಮುಂಚೆ ಟ್ರೈ ಸೀರೀಸ್ ನಡೀತು. ಟ್ರೈ ಸೀರೀಸ್ಗಳು ಮೊದಲು ನಡೀತಾ ಇದ್ದು, ಇವಾಗಂತೂ ತುಂಬ ರೇರು, ನಡೀತಾನೆ ಇರಲಿಲ್ಲ. ಇವಾಗ ಚಾಂಪಿಯನ್ಸ್ ಟ್ರೋಫಿಗೂ ಮುಂಚೆ ಪಾಕಿಸ್ತಾನ, ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲ್ಯಾಂಡು ಟ್ರೈ ಸೀರೀಸ್ ಆಡ್ತು. ಅದರಲ್ಲಿ ನ್ಯೂಜಿಲ್ಯಾಂಡು ಒಂದು ಮ್ಯಾಚು ಸೋತಿಲ್ಲ. ಪಾಕಿಸ್ತಾನದಲ್ಲಿ ಆಡಿದ್ರು ಕೂಡ ಪಾಕಿಸ್ತಾನ ಮೇಲೆ 2 ಮ್ಯಾಚು ಗೆದ್ದಿದೆ. ಫೈನಲ್ ಕೂಡ ಅವರೇ ಗೆದ್ದಿದ್ದು ಟ್ರೈ ಸೀರೀಸು. ಸೌತ್ ಆಫ್ರಿಕಾದವರು ಸೋತರು, ಪಾಕಿಸ್ತಾನದವರು ಸೋತರು. ಆ ಕಾರಣದಿಂದ ನನಗೆ ನ್ಯೂಜಿಲ್ಯಾಂಡೇ ಹಾಟ್ ಫೇವ್ರೇಟ್ಸ್ ಅಂತ ಅನ್ನಿಸ್ತಾ ಇದೆ. ಪಾಕಿಸ್ತಾನ ಹೋಮ್ ಟೀಮ್ ಆಗಿದ್ರು ಕೂಡ. ಯಾಕಪ್ಪ ಅಂದರೆ ನ್ಯೂಜಿಲ್ಯಾಂಡ್ ಅವರು ಆ ರೀತಿ ಫಾರ್ಮಲ್ಲಿದ್ದಾರೆ. ಕೇನ್ ವಿಲಿಯಮ್ಸನ್ನು, ಡ್ಯಾರಲ್ ಮಿಚಲ್ ಆಗಿರ್ಬೋದು, ಗ್ಲೆನ್ ಫಿಲಿಪ್ಸ್ ಆಗಿರ್ಬೋದು, ಡಿವೈನ್ ಕಾನ್ವೆ ಆಗಿರ್ಬೋದು, ಟಾಮ್ ಲಾಥಮು ಎಲ್ಲ ಅದ್ಭುತವಾಗಿ ಫಾರ್ಮಲ್ಲಿದ್ದಾರೆ. ಇದು ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಬೌಲಿಂಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ, ಯಾಕಂದರೆ ಕ್ಯಾಪ್ಟನ್ ಸ್ಯಾಂಟ್ನರು ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ, ಅವ್ರ ಬಗ್ಗೆ ಹೇಳ್ಕೊಳ್ಳೋಂಗಿಲ್ಲ. ಅವರಿಗೆ ಮೇಯ್ನ್ 2 ಅಸ್ತ್ರಗಳಾಗಿದ್ದು ಯಾವುದಪ್ಪ ಅಂತಂದರೆ ಟೀಮ್ ಸೌತಿಯವರು ಮತ್ತು ಟ್ರೆಂಟ್ ಬೋಲ್ಟ್ ಅವರು ಈ ಸೀಸನ್ ಆಡ್ತಾಯಿಲ್ಲ. ಜೊತೆಗೆ ಜೆಮಿ ನೀಶಮ್ ಅವರು ರೂಲ್ಡ್ ಔಟ್ ಆಗಿ ಅವ್ರ ಬದಲಿಗ ಇನ್ನೊಬ್ಬರು KL ಜೇಮಿಸನ್ ಅಂತ ನಮ್ಮ RCB ಪ್ಲೇಯರು, RCBಗೆ ಆಡಿದರು, ಅವರನ್ನು ರಿಪ್ಲೇಸ್ಮೆಂಟಾಗಿ ತೊಗೊಂಡಿದ್ದಾರೆ. ಆ ಕಾರಣದಿಂದ ಬೌಲಿಂಗ್ ಸ್ವಲ್ಪ ವೀಕ್ ಅನ್ನಿಸ್ಬೋದು. ಬಟ್ ಅವರು ಯಾಕಂದರೆ ಇದು ಸ್ಪೀಡ್ ಪಿಚ್ಗಳಿರೋಲ್ಲ ಅಲ್ಲೆಲ್ಲ. ಇದೇನಂತಂದರೆ ಸಬ್ ಕಾಂಟಿನೆಂಟ್ ಆಗಿರೋದ್ರಿಂದ ಸ್ಪಿನ್ನರ್ಸೇ ಮೇಯ್ನ್ ಆಗ್ತಾರೆ. ಆ ಕಾರಣಕ್ಕೋಸ್ಕರ ಮಿಚಲ್ ಸ್ಯಾಂಟ್ನರ್ ಅವರು ಚೆನ್ನಾಗೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾಪ್ಟನ್ಶಿಪ್ ಕೂಡ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಕೇನ್ ವಿಲಿಯಮ್ಸ್ ಅವ್ರ ಕ್ಯಾಪ್ಟನ್ಶಿಪ್ನ ಇವ್ರಿಗೆ ಕೊಟ್ಟ ಮೇಲೆ ಇವರು ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಈಗ ಕೇನ್ ವಿಲಿಯಮ್ಸನ್ ಮೇಲೆ ಅಷ್ಟು ಪ್ರೆಷರ್ ಇರೋಲ್ಲ. ಯಾಕಪ್ಪ ಅಂದರೆ ಅವರು ಕ್ಯಾಪ್ಟನ್ಶಿಪ್ನ ನಿಭಾಯಿಸಬೇಕು ಅನ್ನೋ ಇದಿರಲ್ಲ. ಅದ್ಭುತವಾಗಿ ಬ್ಯಾಟಿಂಗ್ ಆಡ್ಬೋದು, ಆಡಿ ತೋರಿಸ್ತಾ ಇದ್ದಾರೆ ಕೂಡ. ಚೆನ್ನಾಗಿ ಆಡಿದರು, ಕಂಬ್ಯಾಕಲ್ಲಿ 100 ಕೂಡ ಹೊಡೆದ್ರು ಈಗ ಟ್ರೈ ಸೀರೀಸಲ್ಲಿ. ಆ ಕಾರಣದಿಂದ ನನಗೆ ನ್ಯೂಜಿಲ್ಯಾಂಡೇ ಫೇವ್ರೇಟ್ಸ್ ಅನ್ನಿಸ್ತಾ ಇದೆ. ಪಾಕಿಸ್ತಾನದವರು ಬೌಲಿಂಗ್ ಚೆನ್ನಾಗಿದೆ. ನಯೀಮ್ ಶಾ ಆಗಿರ್ಬೋದು, ಶಾಹಿನ್ ಶಾ ಅಫ್ರಿದಿ ಆಗಿರ್ಬೋದು, ಹ್ಯಾರಿಸ್ ರೂಫ್ ಆಗಿರ್ಬೋದು ಚೆನ್ನಾಗಿದೆ. ಬಟ್ ಅವ್ರದ್ದು ಮೇಯ್ನು ಬ್ಯಾಟ್ಸ್ಮೆನ್ನು ಅವ್ರದ್ದು ಅದೇ ಪ್ರಾಬ್ಲಮ್ ಇರೋದು. ಯಾಕಂದರೆ ರಿಜ್ವಾನು ಫಾರ್ಮಲ್ಲಿಲ್ಲ, ಫಕರ್ ಜಮಾನ್ ಫಾರ್ಮಲ್ಲಿಲ್ಲ. ಆಮೇಲೆ ಅವ್ರ ಕಡೆ ಕಿಂಗ್ ಅಂತ ಅವ್ರು ಹೇಳ್ಕೊತಾರೆ ಬಾಬರ್ ಅಜಮ್, ಅವರು ಕೂಡ ಅಷ್ಟು ಫಾರ್ಮಲ್ಲಿಲ್ಲ. ಆ ಕಾರಣದಿಂದ ಅವ್ರಿಗೆ ಬ್ಯಾಟಿಂಗ್ ತುಂಬ ಪ್ರಾಬ್ಲಮಲ್ಲಿದೆ. ಯಾರೂ ಫಾರ್ಮಲ್ಲಿಲ್ಲ. ಈ ಮ್ಯಾಚ್ನ ಅವ್ರು ಗೆಲ್ಲಬೇಕು ಅಂದರೆ ಬ್ಯಾಟಿಂಗು ಫಾರ್ಮಿಗೆ ಬರಲೇಬೇಕು. ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಅದ್ಭುತವಾಗಿ ಆಡಲೇಬೇಕು. ಆ ಕಾರಣದಿಂದ ನನಗೆ ಅನ್ನಿಸ್ತಾ ಇರೋದೇನಪ್ಪ ಅಂದರೆ ನ್ಯೂಜಿಲ್ಯಾಂಡು ವಿನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾರು ವಿನ್ ಆಗ್ತಾರೆ. ನಿಮ್ಮ ಅನಿಸಿಕೆ ಏನು ಎಲ್ಲದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಚಾನಲ್ಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.